ಆಪ್ಕಿ ಅದಾಲತ್ನಲ್ಲಿ ರಾಜಕಾರಣಿ ಹಾಗೂ ಫಿಲ್ಮ್ ಸ್ಟಾರ್ ರಾಜ್ ಬಬ್ಬರ್ ಮೇಲಿರುವ ಆರೋಪವೆಂದರೆ ಇವರಿಗೆ ಇವರ ಕೋಪದ ಮೇಲೆ ಕಂಟ್ರೋಲ್ ಇಲ್ಲ ಎಂಬುದು. ಈಗ ನೋಡಿ ರಾಜ್ ಸಾಹೇಬ್ರೆ, ನಾವು ಸಿನಿಮಾಗಳಲ್ಲಿ ನೋಡಿದ್ದೀವಿ, ನಿಮ್ಮ ಆ ಡೈಲಾಗ್ ನನಗೆ ನೆನಪಿದೆ. हम तुम्हें ऐसी मौत देंगे कि लोग कुत्ते को छोड़कर तुम्हारी मौत की मिसाल देना शुरू कर देंगे. ಆದ್ರೆ ಈ ಮಾತು ನಿಜನಾ? ನಿಮಗೆ ನಿಜ ಜೀವನದಲ್ಲೂ ಇಷ್ಟೇ ಕೋಪ ಬರುತ್ತಾ? ಓಕೆ, ಈ ಡೈಲಾಗ್ನ ಅವರು ನಿಂಬಾಯಿಂದ ಕೇಳಬೇಕಂತೆ. ಓಕೆ ಓಕೆ ನೋಡಿ, ನಾನೀಗ ತುಂಬಾ ಮರ್ಯಾದಸ್ಥ ಆಗಿದ್ದೀನಿ. ನಾನು ಈಗ ನೀವೆಲ್ಲ ಕೇಳ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆದರೆ ಈ ಕಡೆನೂ ಹೇಳಲ್ಲ, ಈ ಕಡೆನೂ ಹೇಳಲ್ಲ. ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನಾನು ನಿನಗೆ ಎಂತ ಸಾವು ಕೊಡ್ತೀನಿ ಅಂದ್ರೆ ಜನ ನಾಯಿ ಸಾವು ಏನು ಅಂತ ಮರ್ತೋಗ್ತಾರೆ. ತುಂಬಾ ಹೆದರ್ಕೊಂಡು ಹೇಳಿದೆ ನಾನೀಗ. ಯಾರಿಗೊತ್ತು ನಾಳೆ ಇದೇ ಕ್ಲಿಪ್ಪಿಂಗ್ ಓಡಾಡ್ತಾ ಇರುತ್ತೆ. ಇದೇ ಕ್ಲಿಪ್ಪಿಂಗ್ ಓಡಾಡ್ತಾ ಇರುತ್ತೆ. ನೋಡಿ ರಾಜ್ ಬಬ್ಬರ್ ಏನ್ ಹೇಳಿದಾನೆ, ಬ್ರೇಕಿಂಗ್ ನ್ಯೂಸ್, ರಾಜ್ ಬಬ್ಬರ್ ಹಿಂಗ್ ಹೇಳಿದಾನೆ. ಆದ್ರೆ ನಾನ್ ನಿಮ್ಗೆ ನಿಜ ಜೀವನದ ಒಂದಷ್ಟು ಕ್ಲಿಪ್ಗಳನ್ನ ತೋರಿಸ್ಬೇಕು ಅಂತಿದ್ದೀನಿ. ನೀವು ಗಾಜಿಯಾಬಾದ್ನಲ್ಲಿ ವೋಟನ್ನ ಕೇಳ್ತಾ ಇದ್ರಿ, ಒಬ್ಬ ಪೊಲೀಸ್ ವ್ಯಕ್ತಿ ನಿಮ್ಮ ವಿಡಿಯೋ ಮಾಡ್ತಾ ಇದ್ರು. ನೀವು ಆ ವ್ಯಕ್ತಿಗೆ ಏನ್ ಮಾಡಿದ್ರಿ ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ತೋರಿಸ್ತೀನಿ. किस लिए रिकॉर्ड करा रहे भाई? बातचीत है, अगर कोई गुनाह है तो बताइए. मैं माइक नहीं है, मैं अपने घर में जो है बात नहीं कर सकता क्या? बताइए ना इंस्पेक्टर साहब, मैं पूछना चाह रहा हूँ आपसे. ऐसा है बादल जी, हाँ, हम कुछ नहीं कह रहे हैं, आप कर रहे हैं. नहीं आप बड़ा रिकॉर्डिंग कर रहे हैं, फोटोग्राफी कर रहे हैं, आप घर में घुस के कर रहे हैं. मैं पूछना चाहूंगा क्यों कर रहे हैं? ऐसे लोगों को तो बहुत भुगतता हुआ है. और यही लड़ने तो आऊँ कि गुंडागर्दी जो अधिकार जो वहाँ पे अपराध करने वाले उनको तो छेड़ेंगे नहीं. आज दिन गाजियाबाद का नाम बदनाम हो रहा है, टोपी पहन कर वर्दी पहन कर घूम रहे हैं लोग. शर्म नहीं आती है? ಈಗ ನೋಡಿದ್ರ ನಾನು ಯಾಕೆ ಕೋಪ ಮಾಡ್ಕೊಂಡೆ ಅಂತ? ಈಗ ನೀವು ಮನೇಲಿ ಕೂತ್ಕೊಂಡು ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತೀರಾ, ನಾನು ನಿಮ್ಮ ಮನೆಗೆ ಬಂದಿರ್ತೀನಿ. ಮತ್ತೆ ಒಬ್ಬ ಪೊಲೀಸ್ ವಾಲ ಟೋಪಿ ಹಾಕೊಂಡು ಬಂದು ಫೋಟೋಗ್ರಫಿ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ, ಆ್ಯಕ್ಚುಲಿ ನಾನು ಹಂಗೆ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿದೆ. ಸಮವಸ್ತ್ರದಲ್ಲಿದ್ರು. ಇಲ್ಲ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ತುಂಬ ಜನ ಯಂಗ್ಸ್ಟರ್ಸ್ ಇಲ್ಲಿ ಕೂತಿದ್ದೀರಾ. ಸಮವಸ್ತ್ರದಲ್ಲಿದ್ದವ್ರಿಗೆ ನಾವು ಯಾವಾಗಲೂ ಮರ್ಯಾದೆ ಕೊಡಬೇಕು. ಈಗ ನೋಡಿ, ನಾನು ಈ ವಿಚಾರಕ್ಕಾಗಿ ನಾನು ನಿಮ್ಮನ್ನ ಮೆಚ್ಕೊಳ್ತೀನಿ. ನೀವು ಒಪ್ಕೊಳ್ತಾ ಇದ್ದೀರಾ ತಪ್ಪಾಗಿದೆ ಅಂತ ಹೇಳಿ. ಇದು ನಿಜಕ್ಕೂ ದೊಡ್ಡ ವಿಚಾರ. ಸಾಕಷ್ಟು ಕಾಂಗ್ರೆಸ್ನ ವರ್ಕರ್ಸ್ ಈ ಮಾತನ್ನ ಹೇಳ್ತಾ ಇರ್ತಾರೆ. ಇದು ನ್ಯೂಸ್ ಪೇಪರ್ಗಳಲ್ಲೂ ಪ್ರಿಂಟ್ ಆಗಿತ್ತು, ಚಂದೋಲಿನಲ್ಲಿ ಪ್ರಿಂಟ್ ಆಗಿತ್ತು. ವೇದಿಕೆನಲ್ಲಿ ಸಾಕಷ್ಟು ಜನ ಇದ್ರು, ನೀವು ಕೋಪ ಮಾಡ್ಕೊಂಡ್ರಿ. ಅವ್ರಿಗೆ ನೀವು ಹೇಳ್ತೀರಿ ನೀವಿಲ್ಲಿ ನಾಟಕ ಮಾಡಬೇಡಿ, ಇದು ಕಾರ್ಯಕರ್ತರಿಗೆ ಅಂತ ಇರೋಂಥ ವೇದಿಕೆ. ನೋಡಿ, ಮತ್ತೊಂದು ಜಾಗ ಇತ್ತು, ಅದು ಲಕ್ನೋದ ಕತೆ. ಸಾಕಷ್ಟು ಹೂವಿನ ಹಾರ ಹಾಕಿದ್ರು, ನಿಮಗೆ ಸಿಟ್ಟು ಬಂತು, ಹಾರನೆಲ್ಲ ತೆಗೆದು ಎಸೆದ್ರಿ. ಅಂದ್ರೆ ನಿಜ ಜೀವನದಲ್ಲೂ ನಿಮಗೆ ಆಗಾಗ್ಗೆ ಸಿಟ್ಟು ಬರ್ತಾ ಇರುತ್ತೆ. ಅದೇನು ಅಂದರೆ, ನಾವುಗಳು ನಮ್ಮ ಕೆಲಸನ ಮರ್ತೋಗ್ತೀವಲ್ಲ, ಆಗ ನನಗೆ ತುಂಬ ಹಿಂಸೆ ಆಗ್ಬಿಡುತ್ತೆ. ನಾವು ಯಾವ ಉದ್ದೇಶಕ್ಕೆ ಬಂದಿದ್ದೀವಿ, ನಮ್ಮ ಪ್ರಯಾರಿಟಿ ಏನು, ಮತ್ತೆ ನಾನು ಏನು ಹೇಳ್ತೀನಿ, ನೀವು ಬರೀ ನನಗೆ ಹಾರ ಹಾಕ್ತಿದ್ದೀರಾ. ನನಗೆ ಹಾರ ಹಾಕೋದ್ರಿಂದ ನೀವೇನೂ ಸಾಧಿಸೋದಿಲ್ಲ. ನಾವು ಯಾವ ಕೆಲಸಕ್ಕೆ ಬಂದಿದ್ದೀವಿ, ಅದಕ್ಕೆ ನಮಗೆ ತುಂಬ ಕಮ್ಮಿ ಸಮಯ ಇದೆ. ಆ ಸಮಯನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ವೇದಿಕೆ ಮೇಲೆ ಎಷ್ಟು ಜನ ಹತ್ತುತ್ತೀರಾ, ಪದೇ ಪದೇ ವೇದಿಕೆ, ನನಗೆ ಯಾವಾಗಲೂ ಹೀಗಾಗ್ತಾ ಇರುತ್ತೆ. ಎಲ್ಲರೂ ವೇದಿಕೆ ಹತ್ತಿ ವೇದಿಕೆ ಮುರಿದೋಗುತ್ತೆ. ಈಗ ಅಲ್ಲಿ ಲೋಕಲ್ ಜನ ಏನಿದ್ದಾರೆ, ಅವರು ಅರೇಂಜ್ಮೆಂಟ್ಸ್ ಮಾಡಿರಲ್ಲ. ಈಗ ನಾನು ಕಾಲು ಮುರ್ಕೊಂಡಿದ್ದೀನಿ, ಎಷ್ಟು ಸಲ ಅಂತ ಮುರ್ಸ್ಕೊಳ್ಳಿ. ನೋಡಿ, ನಿಮ್ಗೆ ವೇದಿಕೆ ಮೇಲೆ ಕೋಪ ಬಂದಾಗ ಏನ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಒಂದು ವಿಡಿಯೋ ಇದೆ, ಅದನ್ನು ಕೂಡ ತೋರಿಸ್ತೇನೆ. ಕೋಪ ಮಾಡ್ಕೊಂಡು ಕೆಳಗೆ ಬಂದ್ಬಿಟ್ರಿ.
ಈಗ ನೀವೇ ಹೇಳಿ ನಾನು ಏನು ಮಾಡಬೇಕು? ನೀವೇ ಯೋಚನೆ ಮಾಡಿ. ಸಾವಿರಾರು ಜನ ಬಡಪಾಯಿಗಳು ಕೆಳಗೆ ನಿಂತಿರ್ತಾರೆ, ಮತ್ತೆ ನಾವುಗಳು ನಮ್ಮ ಥರದ ನಾಯಕರುಗಳು ಏನಿದ್ದೀವಿ ಅವರು ಎಷ್ಟು ಜನ ವೇದಿಕೆ ಮೇಲೆ ಹತ್ಬಿಡ್ತಾರೆ ಅಂದ್ರೆ, ಸೊ ಇವರೆಲ್ಲರೂ ಪಾಪ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಅಲ್ಲಪ್ಪ, ಒಂದ್ ವೇಳೆ ನೀವು ವೇದಿಕೆ ಮೇಲೆ ನಿಲ್ಬೇಕು ಅಂತಿದ್ರೆ, ಸೊ ನಾನು ಇಲ್ಲಿ ಬಂದ್ಬಿಡ್ತೀನಿ, ಇವ್ರ ಮಧ್ಯಕ್ಕೆ ಬಂದ್ಬಿಡ್ತೀನಿ. ನಾನು ಬಂದಿರೋದೇ ಇವ್ರು ನೋಡೋದಿಕ್ಕೆ. ಸೊ ನಾನು ಎಲ್ಲಿ ಹೋಗ್ಬೇಕಿತ್ತೋ ಅಲ್ಲಿಗೆ ಹೊರಟೋದೆ ಅಷ್ಟೇ. ಜನತೆಯಿಂದ ಯಾರಾದರೂ ಪ್ರಶ್ನೆ ಕೇಳ್ತೀರಾ? ಹಾ, ನೀವು ಅಲ್ಲಿ. ಸರ್, ನನ್ನ ಪ್ರಶ್ನೆ ನಿಮ್ಗೆ ಏನು ಅಂದ್ರೆ, ನೀವು ಸ್ವಲ್ಪ ದಿನಕ್ಕೆ ಮುಂಚೆ ಹೇಳಿದ್ರಿ ಒಬ್ಬ ಬಡ ವ್ಯಕ್ತಿ ಒಂದು ದಿನದಲ್ಲಿ 2 ಹೊತ್ತು ಊಟ ಮಾಡ್ತಾನೆ, ಅದು 18 ರೂಪಾಯಿ ಖರ್ಚು ಮಾಡ್ಕೊಂಡು. ಆಮೇಲೆ ನೀವು ಅದಕ್ಕೆ ಕ್ಷಮೆ ಕೂಡ ಕೇಳ್ಕೊಂಡ್ರಿ. ನೀವು ಅಂಥ ಕಮೆಂಟ್ ಯಾಕೆ ಮಾಡ್ತೀರಾ ಆಮೇಲೆ ಕ್ಷಮೆ ಕೇಳೋ ಅಂಥದ್ದು? ನನಗೆ ಖುಷಿ ಆಯಿತು ನೀವು ಈ ಪ್ರಶ್ನೆ ಕೇಳಿದ್ರಲ್ಲ ಅಂತ. ಇವತ್ತು ರಾಜ್ ಬಬ್ಬರ್ ಮತ್ತೆ ಬಹುಶಃ ನೀವೂನು ಮಧ್ಯಮ ವರ್ಗಕ್ಕೆ ನಾವುಗಳು ಬಿಲಾಂಗ್ ಮಾಡ್ತೀವಿ. ಹಿಂದೆ ನಾನು ನನ್ನ ಜೀವನ ಶುರು ಮಾಡಿದಾಗ ನಾನು ಮಧ್ಯಮ ವರ್ಗದವನಾಗಿರಲಿಲ್ಲ, ನಾನು ಕೆಳ ಮಧ್ಯಮ ವರ್ಗದವನಾಗಿದ್ದೆ. ನಮ್ಮಪ್ಪ ಕೂಲಿ ಮಾಡ್ತಿದ್ರು, ಅಲ್ಲಿಂದ ನಾವು ಜೀವನನ ಶುರು ಮಾಡಿದವರು. ಮತ್ತೆ ನಾವು ಒಂದು ಕೊನೆ ಕ್ವಾರ್ಟರ್ಸ್ನಲ್ಲಿದ್ವಿ, ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ. ಇದೊಂದು ಬ್ಯಾಕ್ಗ್ರೌಂಡ್ ಬಿಟ್ಬಿಡಿ. ಸೊ ನಾನು ಆ ಸೆನ್ಸಿಟಿವಿಟಿನ ಅರ್ಥ ಮಾಡ್ಕೊಬಲ್ಲೆ. ನನಗೂ ಇದು ಗೊತ್ತಿದೆ, ನಾನು ಯಾರ ಬಗ್ಗೆ ಮಾತಾಡಿದ್ನೋ ಅವನು ಹೊಟ್ಟೆ ಕೂಡ ತುಂಬೋದಿಲ್ಲ. ಬಹುಶಃ ನನ್ನ ಮಾತಿನಿಂದ ಬಾಹ್ಯ ರೂಪ ಮಾತ್ರ ನೋಡಬೇಡಿ ನೀವು. ಒಂದ್ವೇಳೆ ನೋಡಬೇಕು ಅಂದ್ರೆ ಗುಜರಾತ್ನಲ್ಲಿ ಆನಂದಿಬೇನ್ ಪಟೇಲ್ ಅವ್ರ ಸರ್ಕಾರ ನೋಡಿ ನೀವು. ಅವರು ತಮ್ಮ ಜಿಯೋನಲ್ಲಿ 10 ರೂಪಾಯಿ ಒಳಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅಂತ ಹೇಳಿದ್ದಾರೆ ಬಡವ್ರಿಗೆ. ಅವ್ರ ಜಿಯೋದಲ್ಲಿ, ನಾನು ಮಾತಾಡ್ತಾ ಇರೋದು ಜಿಯೋದಲ್ಲಿ ಇದು ಬಂದಿತ್ತು. ಮತ್ತೆ ಯಾರ ಹತ್ರನೋ ಒಡಿಸಾದಲ್ಲಿ ಹೋಗಿ ನೋಡಿ, ಪಟ್ನಾಯಕ್ ಸಾಹೇಬ್ರು ಸರ್ಕಾರ ಅಲ್ಲೇನಿದೆ ಅಂದ್ರೆ. ಒಂದ್ ನಿಮಿಷ, ನಾನು ರಾಜ್ ಬಬ್ಬರ್ ಅವರ ಪರವಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಹೇಳಿಕೆಯನ್ನ ನೀವು ಕೊಟ್ಟಿರೋದು 25ನೇ ಜುಲೈ 2013ರಂದು. ಆಗ ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ ಪಕ್ಷದ ಸರ್ಕಾರವಿತ್ತು, ದಿಲ್ಲಿನಲ್ಲೂ ಕಾಂಗ್ರೆಸ್ ಪಕ್ಷದ್ದೇ ಸರ್ಕಾರ ಇತ್ತು. ಮತ್ತೆ ಎಕ್ಸಾಕ್ಟ್ ಆಗಿ ನೀವು ಇದನ್ನು ಹೇಳಿದ್ರಿ, ಇವತ್ತಿಗೂ ಮುಂಬೈನಲ್ಲಿ 5 ರೂಪಾಯಿ ಮತ್ತೆ 12 ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಅಂತ. 12 ರೂಪಾಯಿಗೆ ವಡಾಪಾವ್ ಕೂಡ ಸಿಗೋದಿಲ್ವಲ್ಲ? ನನ್ನ ಮಾತು ಸರಿಯಾಗಿ ಕೇಳಿಸ್ಕೊಂಡು, ನಾನು ಮತ್ತೆ ಹೇಳ್ತಿದ್ದೀನಿ, ನಮ್ಮೆಲ್ಲರೂ ಮಾನಸಿಕತೆ ಏನಿದೆ ಅದು ಎಲ್ಲೋ ಒಂದು ಕಡೆ ನಾವು ಮಧ್ಯಮ ವರ್ಗದ ಮಿಡ್ಲ್ ಕ್ಲಾಸ್ ರೀತಿಲಿ ಈ ಮಾತನ್ನ ಯೋಚಿಸ್ತಿದ್ದೀವಿ. ಸ್ವಲ್ಪ ಈ ವ್ಯಕ್ತಿ ಬಗ್ಗೆನೂ ಯೋಚಿಸ್ ನೋಡಿ. ಈಗ ಕೆಲವೇ ದಿನಗಳ ಕೆಳಗೆ ಇಡೀ ಟೆಲಿವಿಷನ್ ಚಾನೆಲ್ಗಳೆಲ್ಲ ಅವ್ರನ್ನ ತೋರಿಸಿದ್ರು. ಒಬ್ಬ ವ್ಯಕ್ತಿ ಅವನ ಪತ್ನಿ ಶವನ ತಗೊಂಡು ಹೋಗೋದಿಕ್ಕೆ ಅವನ ಹತ್ರ ಕಟ್ಟಿಗೆ ಕೊಡೋದಿಕ್ಕೂ ಕೂಡ ಹಣ ಇರಲಿಲ್ಲ. ಅವನು ಅದನ್ನ ಒಂದು ಚೀಲದಲ್ಲಿ ತುಂಬಿಸಿ ಅದನ್ನ ಎಳ್ಕೊಂಡು ಹೋಗ್ತಾ ಇದ್ದ. ಮತ್ತೆ ಆ ವ್ಯಕ್ತಿಯ ಒಂದು ವ್ಯಥೆನ ಅರ್ಥ ಮಾಡ್ಕೊಳ್ಳಿ. ಅವನು 7 ಕಿಲೋಮೀಟರ್ ಹಂಗೆ ಎಳ್ಕೊಂಡು ಹೋಗಿದ್ದ. ದಾರಿನಲ್ಲಿ ಮೀಡಿಯಾದವರು ಅವನನ್ನ ನೋಡಿದ್ರು. ಅದಾದ್ಮೇಲೆ ಅದಕ್ಕೆ ಒಂದು ವ್ಯವಸ್ಥೆ ಆಯ್ತು. ಮತ್ತೆ ಅಲ್ಲಿ ಇನ್ನೂ ಎಂಥ ಹಳ್ಳಿಗಳಿದೆ ಅಂತಂದ್ರೆ, ಅಲ್ಲಿ ಯಾರಾದ್ರೂ ಸತ್ತೋದ್ರೆ ಅವ್ರನ್ನ ಹೊತ್ಕೊಂಡು ಹೋಗೋದಿಕ್ಕೆ ಅವ್ರ ಹತ್ರ ಚಟ್ಟ ಕಟ್ಟೋದಿಕ್ಕೂ ದುಡ್ಡಿರಲ್ಲ. ಅವರು ಆ ಶವದ ಮೂಳೆಗಳನ್ನೆಲ್ಲ ಮುರಿದು ಬಿಡ್ತಾರೆ, ಅದ್ರ ಕಾಲು ಮುರಿದು ಬಿಡ್ತಾರೆ, ಮಂಡಿ ಮುರಿದು ಬಿಡ್ತಾರೆ, ದೇಹನು ಮುರಿದು ಬಿಡ್ತಾರೆ. ಮತ್ತೆ ಒಂದು ಗೋಣಿ ಚೀಲದಲ್ಲಿ ತುಂಬಿಸಿ ಅದನ್ನ ಕಟ್ಟಿ ಬೊಂಬಲ್ ತೂಗ ಹಾಕೊಂಡು ತಗೊಂಡೋಗ್ತಾರೆ. ನಾನು ಆ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ಒಂದ್ ನಿಮಿಷ. ಒಂದ್ ವೇಳೆ ನಿಮ್ಮ ಮಾತು ಸರಿ ಇದ್ದಿದ್ರೆ, ನೀವು ಆ ಬಡವನ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ನೀವು ಬಡತನದ ರೇಖೆಗಿಂತ ಕೆಳಗಿರುವಂತ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವ್ರಿಗೆ 12 ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಹಾಗಿದ್ರೆ ನೀವು ಕ್ಷಮೆ ಯಾಕೆ ಹೇಳಿದ್ರಿ? ಯಾಕೆ ಅಂದ್ರೆ ಈಗ ಈ ಮಕ್ಕಳು ಇದಕ್ಕೆ ಹೇಗ್ ರಿಯಾಕ್ಟ್ ಮಾಡಿದ್ರು ಅದೇ ಥರನೇ. ಯಾಕೆಂದ್ರೆ ಈ ಮಧ್ಯಮ ವರ್ಗದ ಸಮಾಜದಲ್ಲಿ ಏನ್ ತೋರಿಸಲಾಗುತ್ತೆ, ಟೆಲಿವಿಷನ್ನಲ್ಲಿ ಏನ್ ತೋರಿಸಲಾಗುತ್ತೆ, ಮತ್ತೆ ನೀವೂನು, ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಏಕೆಂದ್ರೆ ನೀವು ಕೂಡ ಕಷ್ಟದಿಂದ ಜೀವನ ಶುರು ಮಾಡಿದ್ರೆ ಅದಕ್ಕೆ ನಿಮ್ಗಿದು ಅರ್ಥ ಆಗೋದಿಲ್ಲ ಅಂತ ನಾನು ಹೇಳೋದಿಕ್ಕಾಗಲ್ಲ. ನಾನಿದನ್ನ ಹೇಳಕ್ಕಾಗಲ್ಲ, ನನಗೆ ಗೊತ್ತಿದೆ ಇವ್ರ ಬಗ್ಗೆ. ಅಂದ್ರೆ ನೀವು ಜೀವನನ ಎಲ್ಲಿಂದ ಎಲ್ಲಿಗೆ ತಂದಿದ್ದೀರಾ ಅಂತ. ಆದ್ರೆ ನಾನು ಒಂದು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಈಗ ಈ ಟೆಲಿವಿಷನ್ ಚಾನಲ್ಗಳು ಏನಿದೆ, ಅವರೆಲ್ಲರೂ ಈಗ ರೆಸ್ಟೋರೆಂಟಲ್ಲಿ ವಡಾಪಾವ್ ಇಷ್ಟಕ್ಕೆ ಸಿಗುತ್ತೆ ಇಂಥ ಕಡೆ. ನಾನು ಈಗ ನಿಮ್ಮ ಮಾತನ್ನ ಯಾಕೆ ತುಂಡು ಮಾಡಲಿಲ್ಲ ಅಂತಂದ್ರೆ, ಇವತ್ತು ಕೂಡ ದಾದರಿಂದ ಮುಂದೆ ರಾಜ್ ಸರೋಯಿ ಅಂತ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ರಾಜ್ ಸರೋಯಿ ಅಂತ ಅಲ್ಲಿ ಒಂದು ಪರಿವಾರ ಇದೆ. ಅವರು ಇವತ್ತಿಗೂ 12 ರೂಪಾಯಿಗೆ ಊಟ ಕೊಡ್ತಾರೆ. ಅದಕ್ಕೆ ನನ್ನ ಬಾಯಿಂದ 12 ರೂಪಾಯಿ ಬಂದಿದ್ದು. ನನ್ನ ತಂಗಿರು ನನ್ನನ್ನ ಕೇಳಿದ್ರು, ಭಯ್ಯ ನೀವು ಅದು ಹೇಗೆ ಹಾಗೆ ಹೇಳ್ತೀರಾ ಅಂತ. ನಾನು ಸುಮ್ಮನಾದೆ. ನನಗನ್ನಿಸ್ತು
ಇದು ಮಧ್ಯಮ ವರ್ಗಕ್ಕೆ ನೋವು ಮಾಡಿದೆ. ನಾನು ಅವ್ರನ್ನ ತಮಾಷೆ ಮಾಡ್ದೆ ಅಂತ ನಾನು ಖಂಡಿತ ಯಾರನ್ನೂ ತಮಾಷೆ ಮಾಡ್ಲಿಲ್ಲ. ಬದಲಾಗಿ ನಾನು ಆ ನೋವನ್ನ ಯಾವುದಕ್ಕೋಸ್ಕರ 18 ರೂಪಾಯಿ ಊಟದ್ದು ಬಿಲೋ ಪ್ರಾವರ್ಟಿ ಲೈನ್ ಮೇಲಿಂದು ಅಥವಾ ಬಿಲೋ ಪ್ರಾವರ್ಟಿ ಲೈನ್ನಿಂದ ಮಾತಾಡಿದ್ದು. ಈ ಅಂಕಿಅಂಶ ಏನಿತ್ತು ಅದು ಯಾರು ಕೇವಲ ಊಟ ಸಾಕು ಅಂತಾರೋ ಮತ್ತೆ ಕಷ್ಟಪಟ್ಟು ದುಡ್ದು ಮತ್ತೆ ಜೀವನ ನಡೆಸೋದಿಕ್ ನೋಡ್ತಾರೋ ನಾನು ಅವ್ರ ಬಗ್ಗೆ ಹೇಳಿದ್ದು. ಅದನ್ನ ಅರ್ಥ ಮಾಡ್ಕೋಬೇಕಿತ್ತು ಎಲ್ರು. ಆದ್ರೆ ನಾನ್ ಹೇಳಿದ ಮಾತನ್ನ ಬೇರೆ ರೀತಿಲಿ ಅರ್ಥ ಮಾಡ್ಕೊಂಡ್ರು. ಅದನ್ನ ಬೇರೆ ತರನೇ ಪ್ರಚಾರ ಮಾಡ್ಬಿಟ್ರು. ಎಲ್ರೂ ಈ ವಿಷಯದಲ್ಲಿ ನನ್ನನ್ನ ಒಬ್ಬ ಅಪರಾಧಿಯನ್ನಾಗಿ ಮಾಡ್ಬಿಟ್ರು. ಆದ್ರೆ ನಾನ್ ಹೇಳಿದ್ದು ಆ ದೃಷ್ಟಿಯಿಂದಲ್ಲ.